ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ನಾ ಯಾವತ್ತು ಡಯಟ್ ಸ್ಟಾರ್ಟ್ ಮಾಡಿಲ್ಲ ರೀ, ಅವಾಗಿಂದ ನಾನು ಊಟದಾಗ ಪ್ರೋಟೀನ್, ಫೈಬರ್ ಮತ್ತು ಕಾರ್ಬ್ಸನ್ನು ಅಷ್ಟೇ ಸೇಮ್ ಫುಡ್ ತೊಗೋತಾನೆ ರೀ. ಹಾಗಾಗಿ ಇವತ್ತು ನೋಡಿರಿ, ದೋಸೆಗೆ ನಾನಿಲ್ಲೇ ಆಲೂಗಡ್ಡೆ ಪಲ್ಯ ಮಾಡಲಿಲ್ಲ, ಅದ್ರ ಬದಲು ಯಾವ ಪಲ್ಯ ಮಾಡೀನಿ ತೋರಿಸ್ತಾನು. ಮತ್ತು ಇನ್ನೊಂದು ನೋಡಿರಿ, ಇದು ಹೆಸರು ಕಾಳು ಕಡ್ಲಿಕಾಳು ಹಾಕಿದ ದೋಸೆ. ಇದ್ರಾಗ ಹೈ ಪ್ರೋಟೀನ್ ಇರ್ತೈತಿ. ನೀವು ಡಯಟ್ ಮಾಡೋರು ಈ ಥರ ದೋಸೆನ ಮಾಡ್ಕೊತೀನಿ ರೀ. ಇದ್ರಾಗ ನೀವು ಮೆತ್ತೆ ಕಾಳು ಕೂಡ ಹಾಕ್ಬೋದು, ಅಂದ್ರೆ ನೆನೆ ಇಟ್ಟು ಮಾಡೋದ್ರಿ. ಒಂದು ಸ್ವಲ್ಪ ರವೆ ಹಾಕಿ ಮೊಸರು ಹಾಕಿ ಮಾಡೇನಿ ನೋಡಿರಿ. ಇಲ್ಲೇ ನಮಗೇನಾಕತ್ತಂದ್ರೆ ಜಾಸ್ತಿ ಪ್ರೋಟೀನ್ ಸಿಗ್ತೈತಿ. ಇದನ್ನು ತಿಂದು ದಿವ್ಸಂದ್ರೂ ಅರ್ಧ kg ವೇಟ್ ಒಯ್ತೈತೆ ನೋಡಿರಿ. ಬೇಕಾದ್ರೆ ನೀವು ಚಾಲೆಂಜ್ ಇಟ್ಟು ನೋಡಿರಿ. ನಾ ಇದನ್ನು ಏನಂತಂದ್ರೆ ಮೊನ್ನೆ ರವಿವಾರ ಮಾಡೀನಿ ರೀ. ಈಗ ನಿಮ್ಗೆ ತೋರ್ಸಕ್ಕಂತ ಈ ವಿಡಿಯೋವನ್ನು ಹಾಕೋತಾನು. ಮಸ್ತ್ ಆಕತ್ರಿ. ಹುಡುಗರಿಗಂತೂ ಫುಲ್ ಹೆಲ್ದಿ ನೋಡಿರಿ. ಹುಡುಗರು ಕಾಳು ತಿನ್ನೋಲ್ಲ ಅನ್ನೋರಿಗೆ ಈ ಥರ ನೀವು ಪ್ರೋಟೀನ್ ಜಾಸ್ತಿ ಇರುವಂಥ ಒಂದು ದೋಸೆನ ಮಾಡಿಕೊಡ್ರಿ. ನೀವು ಅದಕ್ಕೆ ತುಪ್ಪ ಅಂತೂ ಆ್ಯಡ್ ಮಾಡಿದ್ರೆ ಗುಡ್ ಫ್ಯಾಟ್ ರೀ. ನಾನು ಎದ್ಗಳು ದಿನ 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಕುಡಿಯತ್ತಾನು. ನೀವು ಕೂಡ ಅಂದ್ರೆ ನಾವು ಇನ್ನೊಬ್ರು ಹೇಳಿದಾಗ ನಾವು ಅದನ್ನು ಪಾಲಿಸ್ಬೇಕಾಗತ್ತಿ. ನಮ್ಮ ಊಟದಾಗ ನಾವು ಪ್ರೋಟೀನ್, ಕಾರ್ಬ್ಸ್ ಮತ್ತು ಈ ಥರ ಫೈಬರ್ ಕಂಟೆಂಟನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಪೇಸ್ ಕೂಡ ಇದಕ್ಕತಿ. ನಾನು ಜಾಸ್ತಿ ಬರೀ ಕಾರ್ಬ್ಸ್ ಅಂದ್ರೆ ರೊಟ್ಟಿ, ಅನ್ನ ಇಷ್ಟ ತಿನ್ನೋದು ರೀ. ನನ್ನ ಪೇಸ್ ಎಲ್ಲ ಹಿಂಗಾಗೈತಿ. ನಾನು ಪೇಸ್ ಯಾಕೆ ಹಿಂಗಾಗೈತಿ ಅದಕ್ಕೆ ಹೊಟ್ಟೆ ಒಂದು ಸ್ವಲ್ಪ ಇದ್ದದಕ್ಕೂ ಪ್ರೆಗ್ನೆನ್ಸಿ ಇದಾದ್ಮೇಲೆ ಹೊಟ್ಟೆ ಉಳಿತೈತಲ್ಲ ರೀ, ಹಂಗೆ ಇದ್ದದಕ್ಕೂ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದರೂ ಹಿಂಗಾಕತ್ತಂತ. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಮೊದಲಿನ ಪೇಸು ಹಿಂಗೈತ್ರಿ ಅಂದ್ರೆ ಅವರು ಇಲ್ಲರಿ, ನನ್ನ ಮೊದಲಿನ ಪೇಸ್ ತೋರಿಸ್ತಾರೆ ನೋಡಿರಿ. ಹೆಂಗೆ ಸ್ಲಿಮ್ ಇದ್ದಾಗ ನನ್ನ ಕಲರ್ ಹೆಂಗೆ ಇರ್ತೈತಿ, ದಪ್ಪ ಆದ್ರೆ ಹೆಂಗೆ ಇರ್ತೈತಿ. ಅದಕ್ಕೆ ನಾವೀಗ ನಮ್ಮ ಒಂದು ವೇಟನ್ನು ರೆಡ್ಯೂಸ್ ಮಾಡೋದ್ರಿಂದ ಮತ್ತು ನಮ್ಮ ಕಲರ್ ನಮ್ಗೆ ಬರ್ತೈತೆ. ಅದಕ್ಕೆ ಮೇನ್ ನನ್ನ ಕಲರ ನನ್ಗೆ ವಾಪಸ್ ಬರಲಿ ಮತ್ತು ನನ್ನ ಬಾಡಿ ಇದಾಗಲಿ ಅನ್ನೋ ಸಂಬಂಧ ಡಯಟ್ ಚಾಲೂ ಮಾಡೀನು ನೋಡಿರಿ. ಇಲ್ಲೇ ನಮ್ಮ ಮದುವೆ ಆಗೋದು ಬ್ಲೀಚಿಂಗ್ ಸರಿಯೋದು ಏನೂ ಮಾಡ್ಸ್ಕೊಂಡಿಲ್ಲ ರೀ. ಹಿಂಗೆ ನನ್ನ ಎಂಗೇಜ್ಮೆಂಟ್ದಾಗ ಇಷ್ಟು ಕಲರ್ ಹಿಂಗೆ ಅದ ನೋಡಿರಿ. ನಾನು ಅದಕ್ಕಾಗಿ ನಾನು ಪ್ರೋಟೀನ್ ಅಥವಾ ಕಾರ್ಬ್ಸನ್ನು ಕಡಿಮೆ ಮಾಡ್ಕೊಂಡು ನಾನು ವೇಟ್ ಕಡಿಮೆ ಮಾಡ್ಕೊಳಕ್ಕೆ ಟ್ರೈ ಮಾಡತ್ತಾನು. ನೀವು ಆದಷ್ಟು ವೇಟ್ ಕಡಿಮೆ ಮಾಡ್ಕೊತಾನೆ ಅನ್ನೋರು ನಿಮ್ಮ ಊಟದಾಗ. ಈಗ ನಾನು ದೋಸೆ ರೀ, ಇದಕ್ಕೇನು ಹಾಕೇನಂದ್ರೆ ದೋಸೆಗೆ ಹೆಸರು ಕಾಳು ಜಾಸ್ತಿ ಹಾಕೇನಿ ರೀ. ಅಂದ್ರೆ ನಾ ಮೊನ್ನೆ ರವಿವಾರ ಹೆಸರು ಕಾಳು ದೋಸೆನ ಮಾಡೀನಿ ರೀ. ಈ ರವಿವಾರ ಇನ್ನೊಂದು ನೋಡಿರಿ ಪಲ್ಯಕ್ಕೆ ದೋಸೆ ಆಮೇಲೆ ಅದನ್ನು ಪಲ್ಯ ನೋಡಿರಿ. ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಜಾಸ್ತಿ ಇದು ಆಲೂಗಡ್ಡೆ ಜಾಸ್ತಿ ಇದನ್ನು ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಕತ್ತಂತ್ರಿ. ಅದಕ್ಕೆ ನಾನಿಲ್ಲೇ ವಟಾಣಿ, ಕಡ್ಲಿಕಾಳು ಜಾಸ್ತಿ ರೀ, 2 ಆಲೂಗಡ್ಡೆ ಸಣ್ಣ ಸಣ್ಣ ಆಲೂಗಡ್ಡಿನ ಹೆಂಚಾಕಿ ಟೊಮೆಟೊ, ಉಳ್ಳಾಗಡ್ಡಿ ಹಾಕಿ ಮಾಡೇನಿ ರೀ. ಈಗ ಇದ್ರ ಜೊತೆ ನಾನು ಏನು ಮಾಡ್ತೇನೆಂದ್ರೆ ಈ ದೋಸೆ ಹಿಟ್ಟು ಬರ್ತನಲ್ಲ ರೀ, ದೋಸೆ ಹಿಟ್ಟಿಗೆ ಅಕ್ಕಿ, ಉದ್ದಿನಬೇಳೆ ನಾರ್ಮಲ್ ಹಾಕುವಂಗೆ ಹಾಕಿ ಕಡ್ಲೆಬೇಳೆ ಜಾಸ್ತಿ, ಆನಂತರ ಮೆತ್ತೆ ಕಾಳು ಹಾಕೇನಿ ಜಾಸ್ತಿ. ಹಾಗಾಗಿ ಹೆಸರು ಬೇಳೆ ಹಾಕೇನಿ ರೀ. ಹೆಸರು ಕಾಳಕ್ಕಿಂತ ಹೆಸರು ಬೇಳೆಯನ್ನು ಹಾಕೇನು. ದೋಸೆ ಅಂತೂ ಮಸ್ತ್ ಬಂದವು. ಇದಕ್ಕೆ ನಾನು ನಂದು ದೋಸೆ ಯಾಕಟ್ಟಾಗತ್ತಂದ್ರೆ ಎಣ್ಣೆ ಹಚ್ಚಲ್ರಿ. ನಾನು ಅದಕ್ಕೆ ಎಣ್ಣೆ ಭಾಳ ಬೇಡ ಅಂತ ನೀರು ಗೊಜ್ಜು ನನ್ನ ದೋಸೆ ಮಾಡ್ಕೊತಾನೆ. ನಾನು ಎಣ್ಣೆಕ್ಕಿಂತ ತುಪ್ಪ ಯೂಸ್ ಮಾಡ್ಕೊರಿ, ಗುಡ್ ಫ್ಯಾಟ್. ನಾನು ಅಂದ್ರೆ ಬೆಳಿಗ್ಗೆ ಎದ್ದು ಕೊಬ್ಬರಿ ಎಣ್ಣೆ ಕುಡ್ದಿದ್ನಿ, ಅದಕ್ಕಾಗಿಯೇ ಇದಕ್ಕೆ ಎಣ್ಣೆ ಹಚ್ಚಲಿಲ್ಲ. ನೀವು ಎಣ್ಣೆ ತಿನ್ನುವಲ್ಲೇ ಏನು ಮಾಡಿರಿ, ತುಪ್ಪನ ತಿನ್ನಿರಿ. ನನಗೆ ಮತ್ತು ಇಲ್ಲೇ ನಾನು ಫೈಬರ್ಗಾಗಿ ಒಂದು ಏನಂದ್ರೆ ಆ್ಯಪಲನ್ನು ಅರ್ಧ ಭಾಗ ತೊಗೊಂಡೇನಿ ರೀ. ನನ್ನ ಮಗಳು ಕೂಡ ಇದೇ ಥರ. ನನ್ನ ಮಗಳಿಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ ರೀ. ಆಕೆ ಜಾಸ್ತಿ ಈ ಥರ ಊಟನ ಮಾಡೋಲ್ಲ, ಸ್ಲಿಮ್ ಅದಾಳು. ಆಕೆಗೆ ನಾವು ಬರೀ ನೀರು ಕುಡಿಯೋದು, ಹಣ್ಣು ತಿನ್ನೋದು ಎಲ್ಲನೂ ಅಟ ತಿಂತಾಳು. ಊಟ ಮಾಡ್ಲಿಕ್ಕೆ ಅಂತ ತೋರ್ಸಕ್ಕೆ ಹೋದಾಗ ಡಾಕ್ಟ್ರ್ ಏನಂದರು, ಈಕೆ ಏನು ಮೆಥಡ್ ಐತಲ್ರಿ ಇದೇ ಕರೆಕ್ಟ್ ಅಂತಂದ್ರೆ ಡಾಕ್ಟರ್ ಸದೇಮ್ರಿ. ಯಾಕಂತಂದ್ರೆ ಹುಡುಗರು ಪ್ರೋಟೀನು ತಿನ್ನಬೇಕು, ಕಾರ್ಬ್ಸು ತಿನ್ನಬೇಕು ಮತ್ತು ಫೈಬರ್ ಇದ್ದದ್ದು ತಿನ್ಬೇಕು ರೀ. ಹಾಗಾಗಿ ಕರೆಕ್ಟ್ ಅದಾಳ, ನೀವು ಇನ್ನೂ ಇದು ಮಾಡ್ಕೋಬೇಕು ನೋಡಿರಿ ಅಂತ ಡಾಕ್ಟರ್ ಅನ್ನಕತ್ತರು. ಅವಾಗಿಂದ ನನ್ನ ಮಗಳು ರೊಟೇಷನ್ ನಾನು ಕೂಡ ಅಂದ್ರೆ ಆಕೆಗೆ ತನ್ನ ಊಟದಾಗ ಆ್ಯಪಲ್ಲಾರ ಏನಾರು ಒಂದು ಸೌತೆಕಾಯಾರ ಹಿಂಗೆ ಏನಾರು ತಿಂತಾಳೆ ರೀ. ಎಗ್ಗು ತಿಂತಾಳು. ಈ ನಾರ್ಮಲ್ ರೊಟ್ಟಿ ಊಟ ಹಂಗದು ತಿನ್ನೋದಿಲ್ಲ ರೀ. ಜಾಸ್ತಿ ಅರ್ಧ ರೊಟ್ಟಿ ತಿನ್ಬೇಕಂದ್ರೆ ಗುದ್ದಾಡಿ ತಿನ್ಸೋದು ನೋಡಿರಿ, ಫೋನ್ ಹಚ್ಕೊಟ್ಟ ಹಿಂಗೆ. ಅದಕ್ಕೆ ಅಕ್ಕಿ ರೊಟೇಷನ್ನ ನಾನು ಫಾಲೋ ಮಾಡಬೇಕು ಅನ್ನೋ ಸಣ್ಣ ಹುಡುಗಿ ರೊಟೇಷನ್ ನಾವು ಫಾಲೋ ಮಾಡತ್ತ ನೋಡಿರಿ. ಅದಕ್ಕಾಗಿ ಇವತ್ತು ನೋಡಿರಿ ಕಡ್ಲಿಕಾಳು, ಆನಂತರ ವಟಾಣಿ, ಆಲೂಗಡ್ಡೆ ಹಾಕಿ ಈ ಥರ ನೀವು ದೋಸೆ ಮಾಡಿದಾಗ ದೋಸೆ ಮಾಡಿರಿ. ಅದಕ್ಕೇನು ಬೇಡ ಅಲ್ಲ, ದೋಸೆ ಮಾಡಿರಿ. ಅದ್ರ ಜೊತೆ ನೀವು ಆಲೂಗಡ್ಡೆ ತಿನ್ನಬೇಡ್ರಿ, ಈ ಥರ ಕಡ್ಲಿಕಾಳು ಪಲ್ಯನ ತಿನ್ನಿರಿ. ಮತ್ತು ನೋಡಿರಿ ನಾ ಜಾಸ್ತಿ ಕಡ್ಲಿಕಾಳು ಹೆಚ್ಚು ಯೂಸ್ ಮಾಡತ್ತೇನೆ ರೀ. ಹಾಗಾಗಿ ಅದು ನಮ್ದು ವೇಟ್ ಲಾಸಿಗೂ ಇದ್ರಿ. ಆನಂತರ ಎಗ್ ಅಂತೂ ತಿನ್ನೋರು ಎಗ್ ಯೂಸ್ ಮಾಡಿರಿ. ನಂಗೆ ಎಗ್ ಒಂದು ತಿನ್ನೋಕೆ ಇದಾಗಲ್ಲ ರೀ. ಅದಕ್ಕೆ ನಾ ಏನು ಮಾಡ್ತೇನೆಂದ್ರೆ ಎಗ್ಗಿಗೆ ಸ್ವಲ್ಪ ಅದು ಯೆಲ್ಲೋ ಕಲರ್ ಬಿಡ್ತಾನೆ ರೀ, ವೈಟ್ ಅಷ್ಟೇ ತಿಂತಾನೆ. ಇವತ್ತು ಬೆಳಗ್ಗೆ ಎದ್ಗಳು ನೋಡಿರಿ ಇಲ್ಲಿ ಯಜಮಾನ್ರ ಹೊಲಕ್ಕೆ ಹೊಂಟಿದ್ರು, ಎಡಿಕುಂಟಿ ಹೊಡ್ಯಕ್ಕೆ ಬರತ್ತಾರ ಅಂಥೇಳಿ. ಅಲ್ಲೇ ಒಂದು 4 ಜನಕ್ಕೆ ಉಪ್ಪಿಟ್ಟು ಮಾಡೋದಿತ್ತು. ಉಪ್ಪಿಟ್ಟು ಆನಂತರ ಲೆಮನ್ ತಪ್ಪಲ ಹಾಕಿನಂದ್ರೆ ಶುಂಠಿ ಒಂದು ಆಗಿಬಿಟ್ಟಿತ್ತು ರೀ, ಹಸಿ ಶುಂಠಿ. ಅದಕ್ಕೆ ಲೆಮನ್ನ
ಹಸಿ ಶುಂಠಿ ಆದದಕ್ಕೆ ಒಂದೆರಡು ಲಿಂಬೆ ತಪ್ಪಲ ಇರ್ತೈತಲ್ಲ ರೀ ಅದನ್ನು ಹಾಕಿ ಮಾಡಿರಿ. ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ. ಈಗ ನೋಡಿರಿ ನಾನು ಇಲ್ಲೇ ಉಪ್ಪಿಟ್ಟು ಕಟ್ಟಾತೀನಿ. ಚಾ ಅಂತೂ ಅದು ಶುಗರ್ ಚಹಾ ಐತ್ರಿ. ನಾನು ಬೆಲ್ಲದ ಚಹಾ ಮಾಡ್ಕೊತಾನು. ಇವತ್ತಿನ ಮುಂದಿನ ಲಾಗ್ನ್ಯಾಗ ಬೆಲ್ಲದ ಚಹಾ ಹೆಂಗೆ ಮಾಡ್ತಾರೆ ಕೂಡ ತೋರಿಸ್ತಾನೆ ನೋಡಿರಿ. ಅದರ ಇವತ್ತಿನ ನಾಷ್ಟಕ್ಕೆ ನೋಡಿರಿ ಪ್ರೋಟೀನ ಫೈಬರ್ ಕಾರ್ಬ್ಸ್ ಎಲ್ಲ ತೊಗೊಂಡನು. ಅವ್ರು ಹೇಳ್ತಿರು ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಮತ್ತು ರೊಟ್ಟಿ ಚಪಾತಿ ಅನ್ನ ದಿನ ತಿನ್ನೋಕಾದ್ರೆ ಮತ್ತು ಪ್ಯಾಟ್ ಹಾಕಿರಿ ಸ್ವೀಟ್ ತಿನ್ನೋದಿದ್ರೆ ನೀವು ನಿಮ್ಮ ಊಟದಾಗ ಬ್ಯಾಲೆನ್ಸ್ ಮಾಡ್ಕೊತ ಹೋದ್ರೆ ವೆಯ್ಟ್ ಲಾಸ್ ಆಗತ್ತೈತಿ 100% ಅಂತ ಯಾರು ಥ್ಯಾಂಕ್ಸ್ ರೀ ಅವ್ರಿಗೂ. ನೀವು ಕೂಡ ಇದೇ ರೀತಿ ಮಾಡಿರಿ.